ಸರ್ಕಾರಿ ಖಜಾನೆಯ ಹಣದಿಂದ ನೆಹರು ಬಾಬ್ರಿ ಮಸೀದಿ ನಿರ್ಮಿಸಲು ಮುಂದಾಗಿದ್ರು ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆರೋಪ ಮಾಡಿದ್ದಾರೆ. ನೆಹರು ನಡೆಯನ್ನ ವಿರೋಧಿಸಿದ ಪಟೇಲ್ರು ಆ ಸಮಯದಲ್ಲಿ ಸರ್ಕಾರಿ ಹಣದಿಂದ ಬಾಬ್ರಿ ಮಸೀದಿ ನಿರ್ಮಾಣವಾಗದಂತೆ ತಡೆದ್ರು ಅಂದ್ರು. ಪಟೇಲ್ರ 150ನೇ ಜನ್ಮದಿನಾಚರಣೆಯ ಅಂಗವಾಗಿ ವಡೋದರಾದಲ್ಲಿ ನಡೆದಂತಹ ರಾಷ್ಟ್ರೀಯ ಏಕತಾ ಯಾತ್ರೆಯಲ್ಲಿ ಮಾತನಾಡ್ತಾ ಸರ್ದಾರ್ ವಲ್ಲಭಾಯ್ ಪಟೇಲ್ ನಿಜವಾದ ಜಾತ್ಯತೀತವಾದಿ, ಅಪ್ರಯೋಜಕ ರಾಜಕೀಯವನ್ನ ನಂಬದವರು, ದೇಶದ ಹಿತಾಸಕ್ತಿಗೆ ಆದ್ಯತೆ ಕೊಟ್ಟವರು. ಸೋಮನಾಥ ದೇವಾಲಯದ ಪುನರ್ ನಿರ್ಮಾಣದ ವಿಚಾರದಲ್ಲಿ ನೆಹರು ವಿರೋಧ ವ್ಯಕ್ತಪಡಿಸಿದಾಗ ಪಟೇಲ್ರು ಖಂಡನೆ ಮಾಡಿದ್ರು. ದೇವಾಲಯದ ನಿರ್ಮಾಣಕ್ಕೆ ಸಾರ್ವಜನಿಕರಿಂದ ಲಕ್ಷಾಂತರ ರೂಪಾಯಿ ಹಣ ದೇಣಿಗೆ ರೂಪದಲ್ಲಿ ಬಂತು. ಟ್ರಸ್ಟ್ ರಚಿಸಲಾಗಿದೆ. ಸರ್ಕಾರಿ ಖಜಾನೆಯಿಂದ 1 ಪೈಸೆಯೂ ಖರ್ಚಾಗಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಪಟೇಲ್ರ ಸ್ಮಾರಕವನ್ನು ನೆಹರು ವಿರೋಧ ಮಾಡಿದ್ರು. ನೆಹರು ತಮಗೆ ತಾವೇ ಭಾರತ ರತ್ನವನ್ನ ನೀಡಿಕೊಂಡ್ರು ಅಂತ ರಾಜನಾಥ್ ಸಿಂಗ್ ಹೇಳಿದ್ರು. ನೆಹರು ಬಗೆಗಿನ ರಾಜನಾಥ್ ಸಿಂಗ್ ಹೇಳಿಕೆಯನ್ನು ಕಾಂಗ್ರೆಸ್ ಸಹಜವಾಗಿ ಖಂಡಿಸಿತು. ಇದಕ್ಕಿಂತ ಸುಳ್ಳು ಮತ್ತೊಂದಿಲ್ಲ, ಇದು ಪ್ರಮುಖ ವಿಷಯಗಳ ದಾರಿ ತಪ್ಪಿಸುವ ಯತ್ನ ಅಂತ ಪ್ರಿಯಾಂಕಾ ವಾದ್ರಾ ಟೀಕಿಸಿದ್ರೆ, ಇಂತಹ ಮಾತಿಗೆ ಪ್ರತಿಕ್ರಿಯಿಸೋದೇ ವೇಸ್ಟ್ ಆಫ್ ಟೈಮ್ ಅಂತ ರಾಹುಲ್ ಹೇಳಿದರು. ಅವ್ರು ಪ್ರತಿಕ್ರಿಯಿಸ್ತಿದ್ರೆ ವೇಸ್ಟ್ ಆಫ್ ಟೈಮ್ ಇದ್ದರೆ ನಮಗೂ ಅದನ್ನು ಕೇಳೋದಂಥ ಟೈಮು ಉಳ್ಕೋತು ಅಂತ ನಾವು ಅನ್ಕೋತೀವಿ. ಕಾಂಗ್ರೆಸ್ಸು ಕೆನಾಟ್ ಎಸ್ಕೇಪ್ ಫ್ರಮ್ ಇಟ್ಸ್ ಕ್ರೈಮ್. ಒಂದು ಕ್ರೈಮ್ ಅಂದರೆ ಕ್ರಿಮಿನಲ್ ಕ್ರೈಮ್ ಅಲ್ಲ, ತಪ್ಪುಗಳಾಗಿದ್ದನ್ನು. ಜವಾಹರ್ಲಾಲ್ ನೆಹರು ಪ್ರಧಾನಿ ಆದ ನಂತರ ಈ ದೇಶದ ಯಾವುದೇ ಖ್ಯಾತನಾಮ ಅಥವಾ ಈ ದೇಶಕ್ಕೆ ತನ್ನ ಜೀವವನ್ನು ತೆಯ್ದಂತಹ ವ್ಯಕ್ತಿಗಳನ್ನು ಜನಮಾನಸದಲ್ಲಿ ಉಳಿಸದಂತೆ ಬಹು ವ್ಯವಸ್ಥಿತವಾಗಿ ಒಂದಿಮಾಗದರ ಬೆಂಬಲದಿಂದ ಮಾಡಿರುವುದನ್ನು ಯಾರಾದರೂ ಅಲ್ಲಿಗೆಳೆಯಕ್ಕಾಗತ್ತಾ? ಜೀನಿಸ್ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿಸ್ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿಸ್ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರು ಒಬ್ಬರ ಬಗ್ಗೆ ನನಗೆ ಹೇಳಿ, ಅವರನ್ನು ನೆಹರು PM ಆದ ಮೇಲೆ ಅವ್ರನ್ನ ಎತ್ತು ನಿಲ್ಲಿಸಲಿಕ್ಕೆ ಪ್ರಯತ್ನ ಪಡ್ತು ಕಾಂಗ್ರೆಸ್ ಅಂತ. ಅಂಬೇಡ್ಕರ್ ಆದಿಯಾಗಿ ನಾನು ಮಾತಾಡ್ತಿರೋದು ಬೇರೆಯವ್ರನ್ನ ಬಿಟ್ಟುಬಿಡ್ತೀನಿ. ಅಂಬೇಡ್ಕರಿಂದ ಪ್ರಾರಂಭ ಮಾಡಿ. ದೇ ಡಿಡ್ ನಾಟ್ ಅಲೋ ಅಂಬೇಡ್ಕರ್ ಟು ಬಿಕಮ್ ಗ್ರೇಟರ್ ದ್ಯಾನ್ ಜವಾಹರ್ಲಾಲ್ ನೆಹರು ಅನ್ನಿಸ್ಕೊಳ್ಳೋಕೆ ಜಾಗ ಕೊಡಲಿಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಜಾಗ ಕೊಡಲಿಲ್ಲ, ಪಟೇಲ್ರಿಗೆ ಜಾಗ ಕೊಡಲಿಲ್ಲ, ರಾಜಗೋಪಾಲಾಚಾರಿಗಳಿಗೆ ಜಾಗ ಕೊಡಲಿಲ್ಲ, ರಾಜೇಂದ್ರ ಪ್ರಸಾದ್ಗೆ ಜಾಗ ಕೊಡಲಿಲ್ಲ, ನಿಜಲಿಂಗಪ್ಪನವ್ರಿಗೆ ಜಾಗ ಕೊಡಲಿಲ್ಲ, ಅರಸರಿಗೆ ಜಾಗ ಕೊಡಲಿಲ್ಲ. ಕೊಟ್ರಾ? ಆಯಾಯ ತಲೆಮಾರಿನವರು ಕೊಟ್ರಾ? ಒಂದಿಮಾಗದ್ರು ಕಾಂಗ್ರೆಸ್ಸಿನಲ್ಲಿ ಊಳಿಗಮಾನ್ಯ ಪದ್ಧತಿಯನ್ನು ಬೆಳೆಸ್ಕೊಂಡು ಬಂದು ಈ ಬೇರೆಯವ್ರಿಗೆಲ್ಲ ಭಾಷಣ ಬಿಗಿತಾ ಇದ್ದೀರಿ. ನೀವು ಮಾಡಿದ್ದೆಂದರೆ ಆ ಲೀಡರ್ಗಳು ದೇವರನ್ನ ಮೆಚ್ಚಿಸಲಿಕ್ಕೆ ಒಂದು ರೀತಿ. ಇದಕ್ಕೇನೆ 20 ವರ್ಷದ ಹಿಂದೆ ಖ್ಯಾತನಾಮ ಪತ್ರಕರ್ತರೊಬ್ಬರು ಕಂಡಿದ್ದಕ್ಕೆಲ್ಲ ದೇಶದಲ್ಲಿ ಟಾಯ್ಲೆಟ್ ಒಂದು ಬಿಟ್ಟು ಮಿಕ್ಕಿದ್ದಕ್ಕೆಲ್ಲ ಹೆಸರಿಡ್ತಾ ಇದ್ದಿಲ್ಲ, ನಿಮ್ಗೆ ನಾಚಿಕೆ ಆಗಲ್ವ ಅಂತ ಒಂದು ಬರೆದ್ಬಿಟ್ರು. ದೊಡ್ಡ ಗಲಾಟೆ ಆಗೋಯ್ತು. ಕಂಡಿದ್ದಕ್ಕೆಲ್ಲ ಅವ್ರ ಹೆಸರು ನೀವು ನೋಡಿಲ್ವಾ ಜನ? ಈಗ ಬದಲಾಗ್ತಾ ಇದೆ. ಈಗ ಬದಲಾದ್ರೆ ಅದು ಯಾಕೆ ಮಾಡ್ಬೇಕು ನೀವು ಅಂತಂತಾರೆ. ಹೌದು. ಟೇಕ್ ಫಾರ್ ಎಕ್ಸಾಂಪಲ್, ಪ್ರೈಮ್ ಮಿನಿಸ್ಟರ್ಸ್ದು ಮ್ಯೂಸಿಯಮನ್ನು ಮಾಡಿದ್ರು. ಈಗ ಅದನ್ನು ಜವಾಹರ್ಲಾಲ್ ನೆಹರು ಅಂತ ಕರೆದ್ರು. ಯಾವುದನ್ನಾದ್ರು ತಗೊಳ್ಳಿ ನೀವು. ಹಂಗಾರೆ ಜವಾಹರ್ಲಾಲ್ ನೆಹರು ಕೆಟ್ಟವರು, ದುಷ್ಟರು ಅನ್ನೋಕ್ಕೆ ನಾನು ಹೇಳ್ತಿಲ್ಲ. ಯಾವ ರೀತಿ ತನ್ನ ಕುಟುಂಬವನ್ನು ಅದು ಮುಂದುವರಿಸ್ಕೊಂಡು ಬಂತು, ಅದನ್ನು ಬಿಟ್ಟು ಏನೂ ಎದ್ದೇಳಕ್ಕೆ ಬಿಡಲಿಲ್ಲ ಈ ದೇಶದಲ್ಲಿ. ಯಾವ ರಸ್ತೆ ನೋಡಿ ಹೆಸರು, ಯಾವ ಕಾರ್ಯಕ್ರಮ ಸರ್ಕಾರದ ನೋಡಿ ಹೆಸರು, ಯಾವ ಹಾಸ್ಪಿಟಲ್ ನೋಡಿ, ಯಾವ ಯೋಜನೆ ನೋಡಿ ಆ ಹೆಸರು, ಯಾವ ಸ್ಕಾಲರ್ಶಿಪ್ ನೋಡಿ ಆ ಹೆಸರು, ಯಾವ ರಿಸರ್ಚ್ ಇನ್ಸ್ಟಿಟ್ಯೂಟ್ ನೋಡಿ ಆ ಹೆಸರು. ಹೇಗೆ ಉಳಿದವರೆಲ್ಲ ನನ್ನ ಕತ್ತೆಗಳ? ಅವ್ರ ಕಾಂಟ್ರಿಬ್ಯೂಷನ್ ಈ ಕಾಂಗ್ರೆಸ್ನವರು ಏನೂ ಇಲ್ಲವೇ ಇಲ್ಲ, ನಮಗೇನು ಗೊತ್ತೇ ಇಲ್ಲ ಅನ್ನೋ ಥರ ಡ್ರಾಮಾ ಮಾಡೋಕ್ಕಾಗಲ್ಲ. ಫಸ್ಟ್ ಟೈಮ್ ಅವ್ರ ಲೈಫಲ್ಲಿ ಅವ್ರನ್ನ ಗೋಡೆ ಕಡೆಗೆ ತಳ್ಳಿ ಬಾರಿಸ್ತಿದ್ದಾರೆ ಜನ ಅಷ್ಟೇ ದೇಶದಲ್ಲಿ ರಾಜಕೀಯವಾಗಿ. ಹೇಗೆ ಹಾಗಾಗಿ ಅವ್ರ ಕೈ ಗೊತ್ತಾಗ್ತಿಲ್ಲ ಅವ್ರಿಗೆ ಏನು ಮಾಡಬೇಕದನ್ನು ಅಂತ. ದೇ ಆರ್ ನೆವರ್ ಯೂಸ್ ಟು ಔಟ್ ಆಫ್ ಪವರಲ್ಲಿದ್ದವ್ರಿಗೆ ಅವ್ರ ಪ್ರಾಕ್ಟೀಸ್ ಇಲ್ಲ ಅವ್ರಿಗೆ. ಇನ್ನು ನೆಹರು ವಿಚಾರದಲ್ಲಿ ಇದು ಬಾಬ್ರಿ ಮಸೀದ್, ರಾಜನಾಥ್ ಸಿಂಗು ಇಲ್ಲ ಅನ್ನೋದಿದ್ರೆ ಅದು ಅವರು ಆಕೆ ಮಗಳ ಬರೆದಿರೋ ಪುಸ್ತಕದ ರೆಫರೆನ್ಸಲ್ಲಿ ಅವ್ರು ಹೇಳ್ತಿರೋದು. ಚಾಲೆಂಜ್ ಮಾಡಿದ್ರೆ ನೀವು ಆ ಪುಸ್ತಕ ಚಾಲೆಂಜ್ ಮಾಡ್ಕೋಬೇಕು. ರಾಜನಾಥ್ ಸಿಂಗ್ ಚಾಲೆಂಜ್ ಮಾಡಿದ್ರೆ ಪ್ರಯೋಜನ ಇಲ್ಲ, ನೀವು ಆ ಪುಸ್ತಕ ಚಾಲೆಂಜ್ ಮಾಡಬೇಕು. ಈಗ ಭಾಳ ಹಾಗಾದರೆ ದಾಖಲೆ ಇರುವುದನ್ನು ಹೇಳಿದ್ರು ಒಪ್ತೀರಾ ಕಾಂಗ್ರೆಸ್ನವರು? ಅಂಬೇಡ್ಕರ್ನ ಸೋಲ್ಸಿದ್ರು ಅಂತಂದರೆ ಒಪ್ಪಲು, ಅದಕ್ಕೆ ದಾಖಲೆ ಇಲ್ಲ, ಅದೆಲ್ಲ ಸುಳ್ಳು ಬೋಗಸ್ ಅಂದ್ಬಿಡೋದ ಅಂತೀರಾ? ಅರಸರನ್ನ ಕಿತ್ತು ಒಗೆದ್ರು
ದೇವರಾಜರ್ಸನ ಅಂತ ಇಲ್ಲ ಇಲ್ಲ ಅದಕ್ಕೆಲ್ಲ ಏನೂ ಇಲ್ಲ ಅದರ ದಾಖಲೆ ಯಾವುದೂ ಇಲ್ಲ ಕತೆ ಹೇಗೆ 25 ವರ್ಷ ಆದಮೇಲೆ ಸಿದ್ದರಾಮಯ್ಯನವ್ರು ಹೇಳ್ತಾರೆ ದೇವರಾಜರಸು ಅಂತ ಹಿಂದುಳಿದ ನಾಯಕರು ಅಂತಾರೆ ಅಲ್ವಾ. ಹಾಗಾಗಿ ಕಾಂಗ್ರೆಸ್ ಕೆನಾಟ್ ಎಸ್ಕೇಪ್ ಫ್ರಮ್ ಇಟ್ಸ್ ಪಾಸ್ಟ್. ನೀವು ಬೇಕಾದ್ರೆ ಹೊಸ ಫ್ಯೂಚರನ್ನು ಕ್ರಿಯೇಟ್ ಮಾಡಿ ಹಿಸ್ಟ್ರಿನ ಅಳಿಸೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ ನನ್ನ ಪ್ರಕಾರ. ನಂಬರ್ 1. ನಂಬರ್ 2, ನೀವು ಅದನ್ನು ಜಾಸ್ತಿ ಪ್ರಯತ್ನ ಮಾಡಿದಷ್ಟು ಹೊಸ ಪೀಳಿಗೆಯ ಹುಡುಗರು ಅದನ್ನು ಕಲ್ತ್ಕೋತಾ ಹೋಗ್ತಾರೆ. ನೀವು ಸುಮ್ಮನೆ ಇದ್ದುಬಿಟ್ರೆ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ. ಅವ್ರು ಯಾವುದೋ ಬೇರೆ ಚುಚ್ಕೊಂಡು ಓಡಾಡ್ತಿರ್ತಾರೆ ಅವ್ರ ಪಡಗವರು. ನೀವು ಜಾಸ್ತಿ ಮಾಡಿದ್ರೆ ಜಾಸ್ತಿ ಓದ್ಕೊತವೆ ಹುಡುಗರು. ನಿಮ್ಮ ಜಂಜಿ ಅಂತಿರಲ್ಲಪ್ಪ ನೀವು ರಾಹುಲ್ ಗಾಂಧಿ, ಜಂಜಿ ಇನ್ನೂ ತಿರುಗಿ ಬೀಳುತ್ತೆ ಮಾಡೋ ಕೆಲಸ. ಹಾಗಾಗಿ ಅದು ಹಂಗಲ್ಲ. ಅದು ಲೆಟ್ ದೆಮ್ ಥಿಂಕ್ ಆಫ್ ಇಟ್. ಫಾರ್ ಎಕ್ಸಾಂಪಲ್ ಜಿಹಾದ್ ಅಂತೆ ಅಸೆಂಬ್ಲಿ ಪಾರ್ಲಿಮೆಂಟಲ್ಲಿ ಇವತ್ತು ಮಾತಾಡ್ತಾ ಇದ್ದಾಗ ಯಾರೋ ಮದನಿ ಅಂತ ಒಬ್ಬ ಮೊನ್ನೆ ಭಾಷಣದಲ್ಲಿ ಬಿಟ್ಟಿದ್ದ ರೈಲನ್ನು. ಇವತ್ತು ಯಾರೋ ಒಬ್ಬ SP ಮೆಂಬರು ಪಾರ್ಲಿಮೆಂಟಲ್ಲಿ ಹೀಗೆ ಆದರೆ ಮುಸ್ಲಿಮರದ್ದು ಇದೆಲ್ಲ ಆಗ್ತಾ ಇದ್ದಾರೆ, ಜಿಹಾದ್ ಪ್ರಾರಂಭ ಮಾಡಬೇಕಾಗುತ್ತೆ. ಮಾಡಪ್ಪ, ಯಾರೊಬ್ಬರು ಹೇಳ್ಬಿಡ್ಬೇಕು, ಮಾಡಿಬಿಡಪ್ಪ, ಆಯ್ತಪ್ಪ. ಅದು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀಯ, ಶುರು ಮಾಡಿಬಿಡಪ್ಪ. ಒಂದೇ ಸರಿ ನಡೆದೇ ಹೋಗ್ಬಿಡೋದು, ಏನಾಗತ್ತೆ ನೋಡೋಣ. ಏನು ಜಿಹಾದ್ ಮಾಡ್ತೀಯಪ್ಪ, ಯಾರ ಮೇಲೆ? ದಿಸ್ ಇಸ್ ದಿ ಪ್ರಾಬ್ಲಮ್. ತಾನು ಉಳ್ಕೊಳ್ಳೋಕ್ಕೆ, ತನ್ನ ಮತವನ್ನು ಗಟ್ಟಿ ಮಾಡ್ಕೊಳ್ಳೋಕ್ಕೆ, ತನ್ನ ಜನರನ್ನು ಯಾಮಾರಿಸಿ ತಾನು ಮುಂದುವರಿಯೋಕ್ಕೆ ಅಧಿಕಾರದಲ್ಲಿ ಆ ಜನರ ಹೆಸರಿನಲ್ಲಿ ಇಲ್ಲದ ಬುರುಡೆ ಬಿಡ್ತಾ ಹೋಗೋದು, ಬರೀ ಬುರುಡೆ. ಸಾಧ್ಯ ಅಷ್ಟೇ. ಅದರ ಪರಿಣಾಮ ಇದೆಲ್ಲ ಆಗ್ತಿರೋದು ಈ ಥರ. ಅಲ್ಲೆಲ್ಲ ತಮಿಳುನಾಡಿನಲ್ಲಿ DMK ಸರ್ಕಾರ ದೇವಸ್ಥಾನಕ್ಕೆ ಬೆಟ್ಟದಲ್ಲಿ ಹತ್ತಿಸ್ತಾ ಇರೋದು ಲ್ಯಾಂಪ್, ದೀಪ ಹತ್ತಿಸ್ಬಾರ್ದಂತೆ. ಅದು ಘರ್ಷಣೆ ಮತ್ತು ರಯಟ್ಟಿಂದು ಸಂಕೇತ ಅಂತೆ. ಕಮ್ಯುನಿಸ್ಟ್ರಿಗೆ ಒಂದು ರಾಜ್ಯ ಬಿಟ್ಟರೆ 6 ಸೀಟ್ ಗೆಲ್ಲಕ್ಕೆ ಯೋಗ್ಯತೆ ಇಲ್ಲದೆ ಇರೋ ಪಕ್ಷ ಇವತ್ತು. ಇನ್ನೊಂದು ಸ್ವಲ್ಪ ದಿನ ಆದರೆ ಕಮ್ಯುನಿಸ್ಟ್ ಪದ ಹೇಳೋಕ್ಕೂ ಯಾವನೂ ಇರಲ್ಲ ಅಂದ್ಕೊಳ್ತೀನಿ ನಾನು. ಇರ್ತಾರೆ, ಇರಲ್ಲ ಅಂತ ಹೇಳೋಕ್ಕಾಗಲ್ಲ, ಇರ್ತಾರೆ ಕೆಲವು ಮೂಮೆಂಟಲ್ಲಿ ಕೆಲವು ಜನ ಇರ್ತಾರೆ. ಬಟ್ ನಿಮಗೆ ಇನ್ನೇನು ಗತಿ ಇಲ್ಲ. ಇನ್ನು ನಾನು ಹೇಳ್ತಿರೋದು ಪ್ರಜಾಪ್ರಭುತ್ವದ ಅಧಿಕಾರ ರೂಪದಲ್ಲಿ ಹೋರಾಟ, ನಿಮ್ಮ ಸಂಘಟನೆ ಎಲ್ಲ ಇರ್ಬೋದೇನೋ ಅಷ್ಟೇ. ಅವನು ಹೇಳ್ತಾನೆ ಕೂತ್ಕೊಂಡು, ಹೆಂಗಪ್ಪ, ಯಾಕೆ ಅಂದರೆ ಅಲ್ಲಿ ಮಸೀದಿ ಇದೆಯಂತೆ, ಅದಕ್ಕೆ ತೊಂದರೆ ಮಾಡುತ್ತೆ. ಯಾವ್ದು ಫಸ್ಟ್ ಬಂತು? ಇದನ್ನು ಈಗಿನ ಮುಸ್ಲಿಮರು ಬಯಸಿದ್ರಾ? ಇಲ್ಲ. ಕರೋನಾನಲ್ಲಿ ಅವನು ಜಿಹಾದ್ ಮಾತಾಡ್ದವನು ಯಾರೊಬ್ಬರು ಹೇಳಬೇಕು ನಾಳೆ ಪಾರ್ಲಿಮೆಂಟಲ್ಲಿ, ಅಯ್ಯೋ ಮೂರ್ಖ, ಕರೋನಾ ಟೈಮಲ್ಲಿ ಸರಿಯೋ ತಪ್ಪೋ ಒಂದು ಹಂತದಲ್ಲಿ ಜನ, ಕರೋನಾ ಆದಮೇಲೋ ಕರೋನಾ ಟೈಮಲ್ಲೋ ಯಾವಾಗಲೂ ಒಂದು ಹಂತದಲ್ಲಿ ಅಥವಾ ಯಾವುದೋ ಒಂದು ಹಂತದಲ್ಲಿ ಅದೇನೋ ಮುಸ್ಲಿಮರ ಕೈಯಲ್ಲಿ ಹಣ್ಣು ತೊಗೊಳೋದು ಬೇಡ, ತರಕಾರಿ ತಗೊಳ್ಳೋದು ಬೇಡ, ಅದೇನೋ ಆಟೋ ಹತ್ತೋದು ಬೇಡ ಅವ್ರದ್ದು, ಅದೇನೋ ಅವ್ರ ಕೆಲಸ ಮಾಡಿಸೋದು ಬೇಡ, ಅವ್ರ ವ್ಯಾಪಾರ ಕರೆಯೋದು ಬೇಡ, ಈ ಥರ ಎಲ್ಲ ಮಾಡಿದ್ರೆ ಎಷ್ಟು ಸಫರ್ ಆಗಿದ್ದಾರೆ ಗೊತ್ತಾ ಕೆಳಗಡೆ ಇರೋಲಿ ಜನ. ಆ ಕಮ್ಯುನಿಟಿನಲ್ಲಿ ವ್ಯಾಪಾರಕ್ಕಿದ್ದವರು ಎಫೆಕ್ಟ್ ಅನುಭವಿಸ್ತವ್ರು ಅವ್ರುಗಳು ಎಷ್ಟು ಅನುಭವಿಸಿದ್ದಾರೆ ಗೊತ್ತಾ ಅಲ್ಲಿ ಕೆಳಗಡೆ. ಇವನು ಯಾವನ ಬುರುಡ ಬಿಟ್ಕೊಂಡು ನಿಂತಿದ್ದಾನಲ್ಲ ಇಡಿಯಟ್ಟು, ಕೇಳೋಗಲಿ ಎಂದು ಅನುಭವಿಸಿದ್ದಾರೆ ಕಷ್ಟ ಅಂತ. ಇದಕ್ಕೆ ಕಾಂಗ್ರೆಸ್ಸು ಉತ್ತರ ಕೊಡಲ್ಲ. ನಮಗೇನು ಗೊತ್ತಿಲ್ಲದಿರೋ ಟೈಮ್ ಓಡಾಡ್ಕೊಂಡಿರುತ್ತೆ. ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಮಾತ್ರ ಟೈಮ್ ವೇಸ್ಟ್ ಅಂದರೆ ಇಟ್ಸ್ ಆಲ್ ರೈಟ್, ನಮಗೂ ಟೈಮ್ ಉಳೀತು ಅಂದ್ಕೊಳ್ಳೋಣ ಅಷ್ಟೇ.